ಹಾಯ್ ನಮಸ್ತೆ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡೋದು ಹೊರಟಿತೆ. ವಿಷಯ ಅಂತ ಇಲ್ಲ, ಕಾಂತಾರ ಮೂವಿ ಎಲ್ಲ ಕಾಣ್ತಿದ್ರು, ಭಯಂಕರ ಇತ್ತಂಬ್ರೆ. ಹಂಗೆ ಊರು ಬದಿ ನಾವು ಕಾಣ್ತಿದ್ರೆ ಹ್ಯಾಂಗೆ ಹಂಗಾಗಿ ನಿನ್ನೆ 10 ಗಂಟೆಗೆ ಒಂದು ಟಿಕೆಟ್ ಮಾಡಿದ, 10 ಗಂಟೆ ಶೋಗೆ. ಹಂಗೆ ಈಗ ಓದ್ತಿತ್ತಿಲ್ಲಿ ಹ್ಯಾಂಗೆ ಇರುತ್ತೆ ಮೂವಿನ ಕಾಂಬ. ಅಲ್ಲೊಬ್ಬ ಕಾಣಿ ಮೊಬೈಲ್ ಒಳಗೆ ಬಿದ್ದಿದೆ. ರೋಡ್ ಗೀಡ್ ಕಾಣ್ತಿಲ್ಲಪ್ಪ ಇಲ್ಲಿ, ಜಮ್ಮ ಮಾಳಿ ಬೇರೆ ಇಲ್ಲಿ, ನ್ಯಾರಿ ಹೊಡಿ ಬಿಡ್ಸ್ಕೊಳ್ಳೋದು ನೆನೆಸ್ಕೋಬೇಡಿ. ಈಗ ನಿಂತಿದ್ದು ಮಾಡಿ ಬೆಂಗಳೂರು ಹೋಗಿ ನಮಗೆ ಟ್ಯಾಕೀಸಿಗೆ ಏನು ತೊಂದರೆ ಇಲ್ಲ. ಐನೆಕ್ಸ್ ಇತ್ತು, VR ಮಾಲ್ ಇತ್ತು, ಒಳ್ಳೆ ಸ್ಕ್ರೀನ್ ಇತ್ತು. ಆರು ಈ ಲೋಕಲ್ ಟ್ಯಾಕೀಸ್ ಕಾಂಬ ಮಜನೇ ಬೇರೆ. ಅದು ಊರ್ ಬದಿ ಫಿಲ್ಮ್ ಕಾಂಬ ಹ್ಯಾಂಗಿರುತ್ತೆ. ಇಲ್ಲೇ ಹತ್ರ ಬಂತ 10 ಗಂಟೆ ಶೋ ಇರುತ್ತೆ. ಆದ್ದರಿಂದ ಒಂದು ಚಾಗಿ ಕುಡ್ಕೊಂಡು ಒಳ್ಳೆ ಚಹಾ ಸಿಕ್ಕತ್ ಮಾರಲ್ಲ. ನಮ್ಮ ಊರ್ ಬದಿಯವ್ರು ಚಹಾ ಅಂದರೆ ಎಣ್ಣೆಗಿಂತ ಜಾಸ್ತಿ ಬಿಡಿ. ಹಾಗೆ ಒಂಚೂರು ಅದನ್ನು ಚಹಾ ಕುಡ್ಕೊಂಡು ಒಬ್ಬ ಇಬ್ಬರು ಚಳಿ ಇಟ್ಕೊಂಡಿರಪ್ಪ. ಈಗ ರಿಟರ್ನ್ ಬಪ್ಪದಿಗೆ ಎಷ್ಟು ಹ್ಯಾಂಗೆ ಚಳಿ ನಡಕ್ತಾರೋ ಗೊತ್ತಿಲ್ಲ. ಹತ್ರ ಬಂದು ಕಾಣಿ ಇದೆ ಟೀ ಸ್ಟಾಲ್. ಹ್ಯಾಂಗೆ ಕಾಣಿ ಒಳ್ಳೆ ಚಹಾ ಮಾಡ್ತಾರೆ. ಒಳ್ಳೆ ಟೀ ಕೊಡ್ತಾರೆ ಇಲ್ಲಿ. ಇಲ್ಲೊಂದು ಟೀ ಕುಡ್ಕೊಂಡು ಮೂವಿ ಹೊರಿತ್ತಲ್ಲ, ಅದ್ರ ಮಜಾನೇ ಬೇರೆ. ನಾ ಆಗಳೇ ಹೇಳಲ್ಲ, ಊರು ಬದಿಯರಿಗೆ ಎಣ್ಣೆಗಿಂತ ಚಾಕ್ 30 ಇರಲಿ 50 ಇರಲಿ ಹಾಕಿ ಕುಡಿತಾರೆ ಚಾಕ್. ಕಾಣಿ ಹ್ಯಾಂಗೆ ಮಾಡ್ತಿದ್ದಾರೆ ಕಾಣಿ. ಒಳ್ಳೆ ಗಿರಾಕಿ ಮಾತ್ರ ಇಲ್ಲಿ ಚಾಗಿ. இப்போ நான் வந்து கான்பூர்லேருந்து மெயின் அக்கௌண்ட் டிஆர்டி ஆயிடுச்சு. அங்கே ஒரு அண்ணா இருக்காங்கன்னு சொல்லிட்டு அவங்க போய் பேசிட்டு சொல்லி ನಂಗೂ ಬಂದು ಕಾಣಿ ಟ್ಯಾಕೀಸ್ಗೆ ಕಾಂತಾರ ಮೂವಿ ಕಾಂಬ ಹೆಂಗಿರುತ್ತೆ ಅಂದೇಳಿ ಎಲ್ಲ ಹೇಳ್ತಾರೆ. ಒಳ್ಳೆ ಇತ್ತು ಅಂದೇಳಿ. ಜನ ಕಾಣಿ, ಜನ ಸಾಗೋರು. ಈ ಮಳೆಗೂ ಜೋಶ್ ಕಾಣಿ, ಜನ ಕಾಣಿ ಅಲ್ಲಿ ಒಳಗೆ. ಇದಂತ ಎಕ್ಸಿಟ್ ಇವರಿಗ ಇದೆ ಅಂತ ಮಾರ. ಮೂವಿ ಕಂಡ್ಕೊಂಡು ಇವರು ರಿವ್ಯೂ ಮಾಡಿದೆ ಎಲ್ಲೋ ಹೋದ್ರೆ ನೆನೆಸ್ಕೋಬೇಡಿ. ಅವತ್ತು ಮೂವಿ ಕಂಡು ಬಪ್ಪತ್ತಿಗೆ 2 ಗಂಟೆ ಆಯ್ತು ಮಾರೆ. ಅಂದು ಊಟ ಮಾಡಿ ಮನೆಗೆ ತಂದ್ರು ಬೆಳಗ್ಗೆ ಅದ್ದೇ ಗೊತ್ತಿಲ್ಲ. ಮತ್ತೆ ತಡ ಮಾಡಿದೆ ಓಡೋದು ಆಫೀಸಿಗೆ. ಸೊ ಮೂವಿ ಮಾತ್ರ ಸಖತ್ತಾಗಿತ್ತು. ಎಲ್ಲರೂ ಒಂದ್ಸಲಿ ಕಾಣ್ಕದ್ದೆ ಮೂವಿ. ಆದರೆ ಒಂದು ರಿಕ್ವೆಸ್ಟ್ ಏನಂದರೆ, ಈಗ ಚಾನಲ್ಗಳೆಲ್ಲ ಆ ಮೂವಿ ಬಂದು ಮೈಯ ಒಪ್ಪುತ್ತಾರೆಲ್ಲ ಮಾಡೋದ, ಅದನ್ನೆಲ್ಲ ಒಂದು ಸ್ಟಾಪ್ ಮಾಡಿದರೆ ಒಳ್ಳೆ ಇರ್ತಿತ್ತು. ಯಾಕಂದರೆ ನಮ್ಮ ಸಂಪ್ರದಾಯನ ಅವ್ರು ತೋರಿಸಿರಿ. ಹಾಗೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಮೂವಿ ಸಖತ್ತಾಗಿ ಮಾಡಿದ್ರು ರಿಷಬ್ ಶೆಟ್ಟಿಯವರ. ಅದ್ರ ಮಟ್ಟಿಗೆ ಮಾತೇ ಇಲ್ಲ. ಬಟ್ ಈಗ ಎಂತ ಮಾಡ್ತಿದ್ದಾರೆ, ಎಲ್ಲ ಒಂದು ಟ್ರೆಂಡ್ ಅಪ್ಗೋಸ್ಕರ ನಮ್ಮ ಸಂಪ್ರದಾಯನ ಹಾಳು ಮಾಡ್ತಿದ್ದಮ್ಮಾಗಿತ್ತು. ಸೊ ಅದನ್ನೊಂದು ಸ್ಟಾಪ್ ಮಾಡಿ ಮತ್ತು ಮೂವಿನ ಪ್ರೀತಿಸಿ ಅಭಿಮಾನಿಸಿ. ಈ ಥರ ಎಲ್ಲ ಅವಮಾನ ಮಾಡಬೇಡಿ. ನಮ್ಮ ಊರ್ ಬದಿ ಆಚರಣೆನ ಉಳಿಸಿ ಅಂತ ನಾನು ಕೇಳ್ಕೊತಿದ್ದೆ. ಥ್ಯಾಂಕ್ಸ್ ಗೈಸ್.